ಬಸ್ಸು ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಎಲ್ಲರಿಗೂ ಸ್ವಾಗತ. ಮೊದಲನೇ ಅಪ್ಡೇಟ್ಗೆ ಹೋಗ್ಬಿಡೋಣ. ಯಾವ್ದು ಡಿಲೇ ಇದ್ದಂಗೆ ಫಸ್ಟ್ ಅಪ್ಡೇಟ್ IPL ರಿಲೇಟೆಡ್ ಅಲ್ಲ, PSL ರಿಲೇಟೆಡು. ಪಾಕಿಸ್ತಾನ್ ಸೂಪರ್ ಲೀಗಲ್ಲಿ ಏನೋ ಕ್ಲೋಸ್ ವಿಂಡೋಲ್ಲಿ ನಡೆಸಬೇಕು, ಕ್ಲೋಸ್ ಸ್ಟೇಡಿಯಮಲ್ಲಿ, ಪ್ಯಾಕ್ಡ್ ಸ್ಟೇಡಿಯಮ್ ಇರ್ತಿತ್ತಂತ ಇವ್ರದ್ದು ಹಿಂದೆ. ಅದಕ್ಕೋಸ್ಕರ ಕ್ಲೋಸ್ ಸ್ಟೇಡಿಯಮಲ್ಲಿ ನಡೆಸಬೇಕು ಅಂತ ಅನ್ಕೊಂತಾವ್ರಂತೆ. ಯಾಕಂದರೆ ಫ್ಯೂಯಲ್ ಸ್ವಲ್ಪ ಪ್ರಾಬ್ಲಮ್ ಆಗಿರೋದ್ರಿಂದ ಪಾಕಿಸ್ತಾನದಲ್ಲಿ ಫ್ಯೂಯಲ್ ಕ್ರೈಸಿಸ್ಸಿಂದ ಏನೋ ದೊಡ್ಡದಾಗಿ ಇವ್ರು ಏನೋ ದೊಡ್ಡ ಪ್ಯಾಕ್ಡ್ ಸ್ಟೇಡಿಯಂ ಇರೋದು ನೋಡಿ. ಎಲ್ಲ ಸಲ ಅಲ್ಲೊಬ್ರು ಇರ್ತಿದ್ದೆ, ಅಲ್ಲೊಬ್ರು ಇಲ್ಲೊಬ್ರು, ಆ ಮೂಲೆಯಲ್ಲೊಬ್ರು ಕೂತಿದ್ದಾರೆ, ಈ ಮೂಲೆಯಲ್ಲೊಬ್ರು ಕೂತ್ಕೊಂಡಿರೋರು. ಕ್ಲೋಸ್ ಸ್ಟೇಡಿಯಮಲ್ಲಿ ನಡೆಸ್ರಂತೆ. ಕ್ಲೋಸ್ ಸ್ಟೇಡಿಯಂ ಯಾವಾಗಲೂ ಕೂಡ ಕ್ಲೋಸ್ ಸ್ಟೇಡಿಯಮಲ್ಲಿ ನಡೆಯೋದು. ಹಂಗೆ ನೋಡೋಕೆ ಹೋಯ್ತು ಅಂದರೆ ಇವ್ರದ್ದು ಇವ್ರದ್ದೇನೋ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಥರ ಪ್ಯಾಕ್ ಆಗೋ ಥರ, ಟಿಕೆಟ್ಸಿಗೆ ಮುಗಿಬಿದ್ದು ತಗೊಳ್ಳೋ ಥರ, ಒಂದೇ ಒಂದು ಸೆಕೆಂಡಲ್ಲಿ ಎಲ್ಲ ಖಾಲಿಯಾಗಿ ಹೋಗ್ಬಿಡ್ತಾರೆ ಟಿಕೆಟ್ಸು. ಆ ಥರ ಪೋಸ್ಗಳನ್ನ ಕೊಡ್ತಾರೆ. ಎಲ್ಲ ಸಲಿನೂ ಕೂಡ ಒಂದು ರೇಂಜಿಗೆ ಕ್ಲೋಸ್ ವಿಂಡೋದಲ್ಲೇ ಕ್ಲೋಸ್ ಸ್ಟೇಡಿಯಮಲ್ಲೇ ನಡೆಸ್ತಾ ಇದ್ದಿದ್ದು. ಈ ಟೈಮು ಅದೊಂದು ಸ್ವಲ್ಪ ಅಫಿಷಿಯಲಾಗಿ ಅನೌನ್ಸ್ಮೆಂಟ್ ಮಾಡ್ಕೊಂಡಿದ್ದಾರೆ. ಅಂದರೆ ಇವಾಗ ಹೆಂಗೆ ಅಂತಂದರೆ ಆಡ್ಕೊಳ್ಳೋದು ಬೇಡವಲ್ಲ ನಾವು, ನೋಡ್ರೋ PSL ಯಾರೂ ಬರ್ತಾ ಇಲ್ಲ ಅಲ್ಲಿ ನೋಡೋದಕ್ಕೆ, ಮ್ಯಾಚ್ ನೋಡೋದಕ್ಕೆ ಅಂತ. ಅದಕ್ಕೋಸ್ಕರ ಕ್ಲೋಸ್ ವಿಂಡೋಲ್ಲಿ ಕ್ಲೋಸ್ ಸ್ಟೇಡಿಯಮಲ್ಲಿ ನಡೆಸ್ಬಿಡ್ತು ಅಂತಂದರೆ ಆಡ್ಕೊಳ್ಳೋದಿಲ್ವಲ್ಲ ಫ್ಯಾನ್ಸ್ಗಳು, ಅಂದರೆ ಇಂಡಿಯನ್ ಫ್ಯಾನ್ಸ್ಗಳು ಅಂತ ಮಾಡ್ತಾ ಇದ್ದಾರೆ ಅಂತ ಕಾಣಿಸ್ತಾ ಇದ್ದಿದ್ದೀರ. ಅಪ್ಡೇಟ್ ಬಿಟ್ಟು ರೀಸೆಂಟಾಗಿ ಒಂದು ಇವೆಂಟ್ ಆಗುತ್ತೆ SRH ಅವ್ರದ್ದು. ಆ ಇವೆಂಟಲ್ಲಿ ಮಾತಾಡಿದ್ದಾರೆ ಅಭಿಷೇಕ್ ಶರ್ಮಾ ಅವರು. ಇಬ್ಬರು ಓಪನರ್ಸು ಇದಾರಲ್ಲಪ್ಪ, ಸೈಕ್ ಓಪನರ್ಸ್ಗಳು, ಲೆಫ್ಟ್ ಹ್ಯಾಂಡರ್ಸು, ಟ್ರಾವೆಸ್ ಹೆಡ್ ಜೊತೆಗೆ ಅಭಿಷೇಕ್ ಶರ್ಮಾ. ಸೊ ಈ ಇಬ್ಬರು ಸಿಕ್ಕಾಪಟ್ಟೆ ಆಸೆ ಪಡ್ತಾರೆ ಪವರ್ ಪ್ಲೇಲಿ ಆಕ್ಸಿಲರೇಟ್ ಮಾಡೋದಕ್ಕೆ. ಇನ್ಫ್ಯಾಕ್ಟ್ RCB ಮೇಲೆ ಬ್ಯಾಟಿಂಗ್ ಆಡೋದಕ್ಕೂ ಕೂಡ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ. ಅಲ್ಲಿ ಒಂದು ಕ್ವಶನ್ ಕೇಳ್ತಾ ಇರೋದು ಟೈಮಲ್ಲಿ RCB ಅಂತ ಶೌಟ್ ಮಾಡ್ತಾ ಇರ್ತಾರೆ. ಆ ಟೈಮಲ್ಲಿ ಅಭಿಷೇಕ್ ಶರ್ಮಾ ಕೊಟ್ಟಂಥ ಉತ್ತರ ಏನು ಅಂತಂದರೆ, ಬ್ಯಾಟಿಂಗ್ ಆಡೋದಕ್ಕೆ RCB ಮೇಲೆ ಯಾರಿಗೆ ಸಖತ್ ಇಷ್ಟ ಅಂತಂದರೆ ಅದು ಟ್ರಾವೆಸ್ ಹೆಡ್ಗೆ ಅಂತ ಹೇಳಿದ್ದಾರೆ. ಹೌದು, ಚೆನ್ನಾಗಿ ಆಡಿದ್ದಾರೆ, RCB ಅಗೇನ್ಸ್ಟ್ ಇಲ್ಲ ಅಂತಲ್ಲ. ಬಟ್ ಲಾಸ್ಟ್ ಸೀಸನೆಲ್ಲ ನಾವೇ ಬೆಟ್ರಾಗಿ ಪರ್ಫಾರ್ಮ್ ಮಾಡಿರೋದು. ನೋಡೋಣ ಈ ಸೀಸನ್ ಅದು ಏನು ಮಾಡ್ತಾರೆ ಅಂತ. ಏನು ಎಲ್ಲ ಸೀಸನು ಏನು ಒಂದೇ ಥರ ಆಗುತ್ತೆ ಅಂತ ಅಂದ್ಕೊಂಡವ್ರ. ನೋಡಿ, ಅಭಿಷೇಕ್ ಶರ್ಮಾ ಅವರು ವರ್ಲ್ಡ್ ಕಪ್ಪಲ್ಲಿ ವರ್ಸ್ಟ್ ಪರ್ಫಾರ್ಮೆನ್ಸ್ನ ಕೊಟ್ಟರು, ಅದಕ್ಕಿಂತ ಹಿಂದೆ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟಿರಲಿಲ್ವಾ? ಎವ್ರಿ ಡೇ ಇಸ್ ನಾಟ್ ಎ ಸಂಡೇ ಅನ್ನೋ ಹಾಗೇ ಎವ್ರಿ ಸೀಸನ್ ಕೂಡ ಅದೇ ರೀತಿ ಪರ್ಫಾರ್ಮ್ ಮಾಡೋಕ್ಕಾಗಲ್ಲ ಟ್ರಾವೆಸ್ ಹೆಡ್ನು ಕೂಡ. ನೋಡೋಣ ಇನಾಗರಲ್ ಮ್ಯಾಚಲ್ಲಿ ಅದೇನಾಗುತ್ತೆ ಅಂತ. ಅಪ್ಡೇಟ್ ನಂಬರ್ 3, ವಿರಾಟ್ ಕೊಹ್ಲಿ ಅವರು ಮಾತಾಡಿದ್ದಾರೆ. ಅವ್ರಿಗೆ ಆ ಒಂದು ಕಪ್ನ ಗೆದ್ದಂಥ ಕ್ಷಣ ಇದೆ, ಟ್ರೋಫಿನ ಎತ್ತಿದಂಥ ಕ್ಷಣ. ಈ ಸಲ ಕಪ್ ನಮ್ಮದೇ ಅನ್ನೋದಕ್ಕಿಂತ ಈ ಸಲ ಕಪ್ ನಮ್ಮದು ಅನ್ನೋ ಒಂದು ಕ್ಷಣ ಬಂತಲ್ಲ, ಅಂದರೆ ಎಮೋಷ್ನಲ್ ಆಗಿಬಿಟ್ಟು ಕೈ ಹಿಂಗೆ ಇಟ್ಕೊಂಡು ಹತ್ಕೊಂಡು ಕುತ್ಕೊಂಡ್ಬಿಟ್ರಲ್ಲ. ಆ ಒಂದು ಕ್ರೂಷಿಯಲ್ ವಿಕೆಟ್ ಬೀಳ್ತಾ ಇದ್ದಂಗೆ, ಟ್ರೋಫಿ ಗೆದ್ವಿ ಅಂತ ಗೊತ್ತಾಗ್ತಾ ಇದ್ದಂಗೆ, ಇನ್ನೂ ಮ್ಯಾಚ್ ಕಂಪ್ಲೀಟ್ ಆಗಿರಲಿಲ್ಲ, ಗೆದ್ವಿ ಅಂತ ಗೊತ್ತಾಗ್ತಿದ್ದಂಗೆ ಹತ್ಕೊಂಡು ಕುತ್ಕೊಂಡ್ಬಿಟ್ರಲ್ಲ. ಅವರಿಗೆ ಆ ಟೈಮಲ್ಲಿ 18 ವರ್ಷದ ಕ್ಷಣಗಳೆಲ್ಲ, ಒಂದೊಂದು ಕ್ಷಣಗಳನ್ನು ಕೂಡ ಒಂದೊಂದು ಸೀಸನಿಂದ ಹಿಡ್ಕೊಂಡು ಕೂಡ ಎಲ್ಲನೂ ಕೂಡ ಕಣ್ಮುಂದೆ ರಪ ಅಂತ ಪಾಸ್ ಆಗ್ತಿತ್ತಂತೆ. ಅದಕ್ಕೆ ಅವರು ಸಿಕ್ಕಾಪಟ್ಟೆ ಎಮೋಷನಲ್ ಆದಂತೆ. ಹೌದು, ಯಾರು ಕೂಡ ಹತ್ತಿಲ್ಲ, ವಿರಾಟ್ ಕೊಹ್ಲಿ ಒಬ್ಬರೇ ಹತ್ತಿದ್ದೇನಕ್ಕೆ ಅಂತಂದರೆ ಅಷ್ಟು ಆಡಿದ್ದಾರೆ ಇವರು. RCBಗೋಸ್ಕರ ಟ್ರೋಫಿ ಗೆಲ್ಲಬೇಕು ಅಂತ ಅಷ್ಟೇ ಕಷ್ಟಪಟ್ಟಿದ್ದಾರೆ. ಬೇರೆಯವರೆಲ್ಲ ಬರ್ತಾರೆ ಹೋಗ್ತಾರೆ. ಸೊ ಅವ್ರಿಗೆಲ್ಲ ಎಮೋಷನ್ಸ್ ಅನ್ನೋದು ಎಲ್ಲಿರುತ್ತೆ ಅಂದರೆ, ಸ್ವಲ್ಪ ಮಟ್ಟಿಗೆ ಸ್ವಲ್ಪ ವರ್ಷಗಳು ಆಡಿರೋರ್ಗಂತೂ ಖಂಡಿತ ಇರುತ್ತೆ. ಬಂದು ಹೋಗಿ ಮಾಡೋರಿಗೆ ಯಾವ ಎಮೋಷನ್ ಇರೋಲ್ಲ, ಏನೂ ಇರೋದಿಲ್ಲ. ಯಾಕಂದರೆ ಸುಮಾರು ಫ್ರಾಂಚೈಸ್ಗೆ ಆಡೋವಂಥವ್ರು ಇವ್ರು. ನೋಡಿ, 18 ವರ್ಷ ಒಂದೇ ಫ್ರಾಂಚೈಸ್ಗೆ ಆಡಿದ್ರೆ ಅದೊಂಥರ ಹಿಂಗಿದೆ ಅಂತಂದರೆ ಅವ್ರಿಗೊಂಥರ ವರ್ಲ್ಡ್ ಕಪ್ ಗೆದ್ದಿರೋ ಫೀಲ್ ಬಂದ್ಬಿಟ್ಟು ಹೋಯ್ತು. ಅಪ್ಡೇಟ್ ನಂಬರ್ 4, ಜಾಶ್ ಹೇಜಲ್ವುಡ್ ರಿಲೇಟೆಡ್ ಅಪ್ಡೇಟ್ ಬರ್ತಾ ಇದೆ. ಇನ್ ಕಮಿಂಗ್ ವೀಕ್ಸ್, ಇನ್ನೊಂದು 2 ವಾರದಲ್ಲಿ ಜಾಶ್ ಹೇಜಲ್ವುಡ್ ಅವರು ರಿಟರ್ನ್ ಆಗುವಂಥ ಚಾನ್ಸಸ್ ಇದೆ ಅಂತ ಮೊಬ್ ಬ್ಯಾಟ್ ಅವರು ಉತ್ತರನ ಕೊಟ್ಟಿದ್ದಾರೆ. ಚಾನ್ಸಸ್ ಇದೆ ಅಂತ. ಆ್ಯಂಡ್ ಅವರು ಆ್ಯಕ್ಟಿವ್ ಆಗಿ ಕ್ರಿಕೆಟ್ನ ಆಡ್ತಾ ಇಲ್ಲ. ಇನ್ಫ್ಯಾಕ್ಟ್ ಅವರು ರಿಕವರಿ ಪ್ರೋಗ್ರಾಮಲ್ಲಿದ್ದಾರೆ. ಹೌದು, ಪ್ರಾಕ್ಟೀಸ್ ಎಲ್ಲ ಮಾಡ್ತಾ ಇರ್ಬೋದು, ಬಟ್ ಆ್ಯಕ್ಟಿವ್ ಆಗಿ ಕ್ರಿಕೆಟ್ ಆಡೋರು ಸುಮಾರು ದಿನ ಆಗಿದೆ. ಸೊ ಅವ್ರು ಬಂದಾದ ನಂತರ ನೋಡಬೇಕಾಗತ್ತೆ. ಸ್ಟ್ರೈಟ್ ಅವೇ ಟಕ್ಕನ್ನು ಕರ್ಕೊಂಬಂದ್ಬಿಟ್ಟು ಆಡ್ಸೋದಕ್ಕೂ ಕೂಡ ಆಗೋದಿಲ್ಲ. ಸೊ ನೋಡಬೇಕಾಗತ್ತೆ ಅವ್ರ ಸಿಚುವೇಶನ್ ಯಾವ ಥರ ಇದೆ, ಏನಿದೆ, ಎತ್ತಿದೆ ಅಂತೆಲ್ಲ ನೋಡಿಕೊಂಡು ನಾವು ಆಡಿಸ್ಬೇಕಾಗತ್ತೆ ಅಂತ ಹೇಳಿದ್ದಾರೆ. ಬಟ್ ಜಾಶ್ ಹೇಜಲ್ವುಡ್ ಅವರು ಲಾಸ್ಟ್ ಸೀಸನ್ ಕೂಡ ಇಂಜೋರ್ಡ್ ಆಗಿದ್ರು, ಮತ್ತು ಆಸ್ಟ್ರೇಲಿಯಾಗೆ ಹೋಗಿದ್ರು, ಮತ್ತೆ ವಾಪಸ್ ಬಂದುಬಿಟ್ಟು ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ರು. ಸೊ ನೋಡೋಣ, ಅದೇ ಹೇಳಿ ಎವ್ರಿ ಡೇ ಇಸ್ ನಾಟ್ ಎ ಸಂಡೇ ಅನ್ನೋ ಹಾಗೇ ಸಲ ಇಂಜೋರ್ಡ್ ಆಗಿಬಿಟ್ಟು ಹೋಗ್ಬಿಟ್ಟು ವಾಪಸ್ ಬಂದ್ಬಿಟ್ಟು ಮಸ್ತಾಗಿ ಪರ್ಫಾರ್ಮ್ ಮಾಡಿದ್ರು ಅಂತ, ಈ ಸಲಿನೂ ಕೂಡ ಇಂಜೋರ್ಡ್ ಆಗಿಬಿಟ್ಟು ಮತ್ತೆ ಬಂದ್ಬಿಟ್ಟು ವಾಪಸ್ ಸಖತ್ತಾಗಿ ಪರ್ಫಾರ್ಮ್ ಮಾಡ್ತಾರೆ ಅಂತ ಹೇಳೋದಕ್ಕಾಗೋದಿಲ್ಲ. ಬಟ್ ಜಾಶ್ ಹೇಜಲ್ವುಡ್ ಮೇಲೆ ಸಿಕ್ಕಾಪಟ್ಟೆ ಭರವಸೆ ಇದೆ RCB ಫ್ಯಾನ್ಸ್ಗಳಿಗೆ. ಅಪ್ಡೇಟ್ ನಂಬರ್ 5, ನಮ್ಮ ಯಶ್ ದಯಾಳ್ ಅವರು ಹೆಂಡ್ತಿನ ಹಾಕೊಂಡು ಸೈಕಾಗಿ ಪೋಸ್ಟ್ಗಳನ್ನ ಬಿಡ್ತಾವ್ರೆ. ಅಂದರೆ ಅವ್ರು ಬಿಡ್ತಿಲ್ಲ, ಅವ್ರು ಹೆಂಡ್ತಿನೇ ಬಿಡ್ತಾ ಇದ್ದಾರೆ. ಹೊಸ್ದಾಗಿ ಮದುವೆ ಆಗಿದ್ದಾರೆ, ಅಲ್ಲಿ ಇಲ್ಲಿ ಸುತ್ತಾ ಇದ್ದಾರೆ, ಚೆನ್ನಾಗೆ ಹನಿಮೂನ್ ಎಲ್ಲ ಮಾಡ್ತಾ ಇದ್ದಾರೆ. ಆ್ಯಂಡ್ ಪೋಸ್ಟ್ಗಳನ್ನ ಕೂಡ ಶೇರ್ ಮಾಡ್ತಾ ಇದ್ದಾರೆ. ಯಶ್ ದಯಾಳು ಶೇರ್ ಮಾಡ್ತಾ ಇಲ್ಲ, ಯಾಕೆ ಅಂತಂದರೆ ಅವ್ರು ಸ್ವಲ್ಪ ಸೀರಿಯಸ್ ಆಗಿದ್ದಾರೆ. ಆ ಕಡೆ ಇನ್ನೊಂದು ಎಂಡಲ್ಲೂ ಕೂಡ ಸೀರಿಯಸ್ ಆಗಿರಬೇಕಲ್ಲ, ಅವ್ರು ಪೋಸ್ಟ್ನ ಮಾಡ್ತಾಯಿದ್ದಾರೆ. ಅದು ಇದು ಪೋಸ್ಟ್ಗಳು ವೈರಲ್ ಆಗ್ತಿದ್ರು ಸಿಕ್ಕಾಬಿಟ್ಟೆ. ಇನ್ನೂ ಒಂದು ಕಡೆ ಮೊಬ್ ಬ್ಯಾಟ್ ಅವ್ರು ಹೇಳಿದ್ದಾರೆ, ಅವ್ರ ಕಾಂಟ್ರಾಕ್ಟ್ನ ನಾವು ಕ್ಯಾನ್ಸಲ್ ಮಾಡಿಲ್ಲ, ನಾವು ಅವ್ರ ಜಾಗದಲ್ಲಿ ರಿಪ್ಲೇಸ್ಮೆಂಟ್ ಏನೂ ಅನೌನ್ಸ್ ಮಾಡ್ತಾ ಇಲ್ಲ. ಆ್ಯಂಡ್ ಅವರು ನಮ್ಮ ಟಚ್ಚಲ್ಲೇ ಇರ್ತಾರೆ, ಅವ್ರ ಜೊತೆಗೆ ನಾವು ಕಾಂಟ್ಯಾಕ್ಟಲ್ಲೇ ಇರ್ತೀವಿ. ಈ ಸೀಸನು ಮಾತ್ರ ಅವರು ಆಡೋದಕ್ಕಾಗೋದಿಲ್ಲ, ಹಾಗಂತ ನೆಕ್ಸ್ಟ್ ಸೀಸನ್ ಕೂಡ ಅವ್ರನ್ನ ರಿಟರ್ನ್ ಮಾಡೋಕ್ಕಾಗೋದಿಲ್ಲ. ಇವ್ರನ್ನ ಉಗಿದಿಟ್ಬಿಟ್ಟಿದ್ದೀವಿ, ಫ್ರಾಂಚೈಸಿಯಿಂದ ಬಹಿಷ್ಕಾರ ಹಾಕ್ಬಿಟ್ಟಿದ್ದೀವಿ, ಬೇಡವೇ ಬೇಡ ಇವರು ಅನ್ನೋ ಥರ ಎಲ್ಲ ಏನೂ ಇಲ್ಲ. ಅವ್ರು ನಮ್ಮ ಟಚ್ಚಲ್ಲೇ ಇರ್ತಾರೆ. ಬಟ್ ಈ ಸೀಸನ್ ಅವರು ಆಡೋದಕ್ಕಾಗೋದಿಲ್ಲ ಅಷ್ಟೇ, ಯಾಕಂದರೆ ಪರ್ಸ್ನಲ್ ಪ್ರಾಬ್ಲಮ್ ಇಂದ ಅಂತ ಹೇಳಿದ್ದಾರೆ. ಅಪ್ಡೇಟ್ ನಂಬರ್ 6, ಇವತ್ತು ನಿಮಗೆಲ್ಲ ಸಿಕ್ಕಿದೆ ಅಂತ ಕಾಣಿಸುತ್ತೆ. ಕ್ಯಾಪ್ಟನ್ಸ್ಗಳ ಮೀಟಿಂಗ್ ಇದೆ ಇವತ್ತು, ಕ್ಯಾಪ್ಟನ್ಸ್ಗಳ ಫೋಟೋಶೂಟು ಕೂಡ ಇದೆ ಇವತ್ತು. ಎಲ್ಲ ಆಲ್ರೆಡಿ ಮೀಟ್ ಆಗಿದ್ದಾರೆ. ಆ್ಯಂಡ್ ಈ ಮೀಟಿಂಗಲ್ಲಿ
ಏನೋ ಡಿಸ್ಕಸ್ ಆಗತ್ತಂತಪ್ಪ. ಅಂದರೆ IPL ಗವರ್ನಿಂಗ್ ಕೌನ್ಸಿಲ್ ಅವರ ಅಂದರೆ ಮೇನ್ ಮುಖ್ಯಸ್ಥರೆಲ್ಲ ಇರ್ತಾರೆ, ಕ್ಯಾಪ್ಟನ್ಸ್ ಜೊತೆಗೆ ಡಿಸ್ಕಸ್ ಮಾಡಿಬಿಟ್ಟು 2 ಬೌನ್ಸರ್ ರೂಲ್ ಬಗ್ಗೆನೂ ಕೂಡ ಡಿಸ್ಕಸ್ ಮಾಡ್ತಾರಂತೆ. ಆಮೇಲೆ ಬ್ಯಾಟ್ ಚೆಕ್ಸ್ ಬಗ್ಗೆನೂ ಕೂಡ ಡಿಸ್ಕಸ್ ಮಾಡ್ತಾರಂತೆ. ಬಾಲ್ ರಿಪ್ಲೇಸ್ಮೆಂಟ್ ಬಗ್ಗೆ, ಸಲೇವಾ ಯೂಸ್ ಬಗ್ಗೆ, ರಿಟೈರ್ಡ್ ಔಟ್ ಬಗ್ಗೆನೂ ಕೂಡ ಈ ಎಲ್ಲ ಮ್ಯಾಟ್ರ್ಗಳ ಬಗ್ಗೆನೂ ಕೂಡ ಅಲ್ಲಿ ಡಿಸ್ಕಸ್ ಆಗುತ್ತಂತೆ. ಏನಿರಬೇಕು ಏನಿರಬಾರ್ದು ಅನ್ನೋ ವಿಚಾರನೂ ಕೂಡ, ಅಂದರೆ ಇದು ಬಿಟ್ಟು ಇನ್ನೂ ಸುಮಾರು ವಿಷಯಗಳು ಡಿಸ್ಕಸ್ ಆಗ್ತಾವಂತೆ. ನೋಡೋಣ ಅಲ್ಟಿಮೇಟ್ ಆಗಿ ಏನು ಈಚೆ ಕಡೆ ಬರುತ್ತೆ ಅಂತ ಕ್ಯಾಪ್ಟನ್ ಡಿಸ್ಕಷನ್ ಆದ ನಂತರ. ಅಪ್ಡೇಟ್ ನಂಬರ್ 7, ಆದಿಮನ್ ಬಿರ್ಲಾ ಚೇರ್ಮನ್ ಆಫ್ RCB ಹೊಸದಾಗಿ ಸೈನ್ ಮಾಡಿದ್ರಲ್ಲಪ್ಪ. ನೆನ್ನೆ ಸೈನ್ ಮಾಡ್ತಾ ಇದ್ದಂಗೆ ಪೋಸ್ಟ್ ಮೇಲೆ ಪೋಸ್ಟು ಹಾಕ್ಬಿಟ್ಟಿದ್ದಾರೆ. ಇನ್ನೂ ಒಂದು ಕಡೆ ನೋಡ್ತು ಅಂತಂದರೆ ಅವರ ಹಿಸ್ಟ್ರಿ ಚರಿತ್ರೆ ಎಲ್ಲ ತೆಗೆದು ನೋಡ್ತು ಅಂದರೆ ರಾಜಸ್ಥಾನ್ ರಾಯಲ್ಸಿಗೆ ಈ ಪ್ಲೇಯರು ಅಂದರೆ ಇವರು ಕ್ರಿಕೆಟ್ ಆಡಿದ್ದಾರೆ ಗುರು. ಬೇಸಿಕಲಿ ಬಂದ್ಬಿಟ್ಟು ಇವ್ರು ಕ್ರಿಕೆಟರ್ ನೋಡಿ, ಒಬ್ಬರು ಕ್ರಿಕೆಟರು ಚೇರ್ಪರ್ಸನ್ ಆದರೆ ಅದಕ್ಕೊಂದು ಗತ್ತಿರುತ್ತೆ, ಗಮ್ಮತ್ತಿರುತ್ತೆ, ಘನತೆ ಇರುತ್ತೆ. ಕ್ರಿಕೆಟ್ ಆಡೋರು ಇವರು, ಪ್ರೊಫೆಷ್ನಲ್ ಕ್ರಿಕೆಟರ್ ಇವರು. ರಾಜಸ್ಥಾನ್ ರಾಯಲ್ಸ್ಗೆ ಕೂಡ ಇವರು ಆಡಿದರು. 2018 ಟೀಮ್ಗೆ ಪಿಕ್ ಆಗಿದ್ರು. 30 ಲಕ್ಷ ಬೇಸ್ಗೆ ಇವ್ರನ್ನ ಪಿಕ್ ಮಾಡ್ಕೊಂಡಿದ್ರು ರಾಜಸ್ಥಾನ್ ರಾಯಲ್ಸ್ ಅವರು ನೋಡಿ. ಬಟ್ ರಾಜಸ್ಥಾನ್ ರಾಯಲ್ಸ್ನ ತೊಗೊಂಡ್ಬಿಟ್ಟಿದ್ನ ಸಖತ್ತಾಗಿರೋದು. ರಾಜಸ್ಥಾನ್ ರಾಯಲ್ಸ್ನ ಪ್ಲೇಯರ್ ಆಗಿ ಬಂದ್ಬಿಟ್ಟು ರಾಜಸ್ಥಾನ್ ರಾಯಲ್ಸ್ನ ಪರ್ಚೇಸ್ ಮಾಡಿಬಿಟ್ಟಿತ್ತು ಅಂತಂದರೆ, ಬಟ್ ಇನ್ನೂ ಹೈ ಲೆವೆಲ್ ಹೋಗ್ಬಿಟ್ಟು ಇವರು RCBನೇ ಪರ್ಚೇಸ್ ಮಾಡಿಬಿಟ್ಟಿದ್ದಾರೆ. ಸೊ ಇದೊಂಥರ ಇದು ನಾರ್ಮಲ್ಲ. ಈ ಥರ ಒಬ್ಬ ಪ್ಲೇಯರ್ ಬಂದ್ಬಿಟ್ಟು ಒಂದು ಟೀಮ್ನ ಪರ್ಚೇಸ್ ಮಾಡ್ತಾರೆ ಅಂತಂದರೆ ಇದು ರೇರ್ ಸೀನ್ಸ್ಗಳು, ಇದು ರೇರ್ ಸೀನ್ಸ್ಗಳು. ಗೊತ್ತಿಲ್ಲ ಇನ್ನು ಮುಂದೆ ಫ್ಯೂಚರಲ್ಲಿ ಈ ಥರ ಆಗುತ್ತೋ ಆಗೋದಿಲ್ವೋ ಅಂತ. ಸೊ ನನಗೆ ಗೊತ್ತಿರಲಿಲ್ಲ ಇವರ ಹಿಸ್ಟ್ರಿ, ಇವ್ರು ಪ್ಲೇಯರ್ ಆಗಿದ್ದಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಬಟ್ ಹಿಸ್ಟ್ರಿ ಎಲ್ಲ ತೆಗೆದು ನೋಡ್ತಾರೆ ರಾಜಸ್ಥಾನ್ ರಾಯಲ್ಸ್ಗೆ ಅವರು ಆಡಿದ್ರು ಅಂತಲೂ ಕೂಡ ಗೊತ್ತಾಗ್ತಾ ಇದೆ. ಅಪ್ಡೇಟ್ ನಂಬರ್ 8, RCB ಇವಾಗ ಯಾವ ಥರ ಫ್ಲೋಲ್ ಇದ್ದಾರೆ ಅಂತಂದರೆ, AB de Villiers ಸರ್ ಮಾತಾಡೋದು RCB ಬಗ್ಗೆ ಹೆಂಗಿದೆ ಅಂತಂದರೆ, RCBದು ಫ್ಲೋ ಕಂಟಿನ್ಯೂಸ್ ಆಗಿ 3-4 ಟ್ರೋಫಿ ಗೆದ್ರೂ ಕೂಡ ಆಶ್ಚರ್ಯ. ನಿನ್ನ ಮೇಲೆ ಕೊಲ್ಟೋಗ್ಬಿಟ್ಟೆ. ಕಂಟಿನ್ಯೂಸ್ ಆಗಿ 2-3 ಟ್ರೋಫಿನ ಗೆಲ್ಲುವಂಥ ಚಾನ್ಸಸ್ ಇದೆ RCBದು. ಅಂಥ ಟೀಮ್ ಇದೆ, ಅಂಥ ಫ್ಲೋಲ್ ಇದ್ದಾರೆ, ಅಂಥ ಒಂದು ಎನರ್ಜಿ ಇದೆ, ಅಂಥ ಎಂಥೂಸಿಯಾಸ್ಟಿಕ್ ಆಗಿದ್ದಾರೆ ಎಲ್ಲ ಕ್ರಿಕೆಟರ್ಸನ್ನು ಕೂಡ RCB ಸ್ಕ್ವಾಡ್ ಇರುವಂಥವ್ರು. ಮುಖ್ಯವಾಗಿ ಸಪೋರ್ಟ್ ಸ್ಟಾಫು, ಕೋಚಿಂಗ್ ಸ್ಟಾಫು ಇವರು ಸಿಕ್ಕಾಪಟ್ಟೆ ಹೈಲಿ ಪಂಪ್ಡ್ ಅಪ್ ಆಗಿದ್ದಾರೆ. ಇಲ್ಲಿ ಸ್ಕ್ವಾಡ್ಗಿಂತ ಅವರೇ ಸಿಕ್ಕಾಪಟ್ಟೆ ಮೋಟಿವೇಶನ್ ಕೊಡ್ತಾರೆ. ಸೊ ಆದ್ದರಿಂದ ಈ ಸೀಸನು ಕೂಡ ಹೋಪ್ಫುಲಿ RCB ಟ್ರೋಫಿ ಗೆಲ್ಲುವಂಥ ಚಾನ್ಸಸ್ ಇದೆ. 2-3 ಟ್ರೋಫಿ ಹೊಡಿಬೋದು ಅಂತ ಹೇಳಿದ್ದಾರೆ. ಇದು ಇವಾಗ ಹೇಳ್ತಿರೋದಲ್ಲ, ಮುಂಚೆನೇ ಹೇಳಿದರು. ಅಂದರೆ ಟ್ರೋಫಿ ಗೆಲ್ಲಕ್ಕಿಂತ ಮುಂಚೆನೇ ಹೇಳ್ಬಿಟ್ಟಿದ್ರು AB de Villiers ಅವರು, RCBಗೆ ಟ್ರೋಫಿಗಳು ಬರೋದು ಬಾಕಿ ಇದೆ. ಇನ್ ಕೇಸ್ ನಾವು 1 ಟ್ರೋಫಿ ಹೊಡಿತು ಅಂತಂದರೆ ಬ್ಯಾಕ್ ಟು ಬ್ಯಾಕ್ ಟ್ರೋಫೀಸ್ RCB ಹೊಡಿಬೋದು ಅಂತ ಮುಂಚೆನೇ ಹೇಳಿದರು. ಇದು ಲಾಸ್ಟ್ ಸೀಸನ್ ಬಗ್ಗೆ ಅಲ್ಲ, ಅದರ ಲಾಸ್ಟ್ ಸೀಸನ್ ಹೇಳಿದರು. ಅಪ್ಡೇಟ್ ನಂಬರ್ 9, ರಿಪ್ಲೇಸ್ಮೆಂಟ್ ಅನೌನ್ಸ್ಮೆಂಟ್ ಆಗಿದೆ CSK ಕಡೆಯಿಂದ. ನ್ಯಾಥನ್ ಅಲೀಸ್ ರಿಪ್ಲೇಸ್ ಆಗಿದ್ದಾರೆ. ನ್ಯಾಥನ್ ಅಲೀಸ್ ಅವರ ಜಾಗದಲ್ಲಿ ರಿಪ್ಲೇಸ್ ಆಗಿದ್ದಾರೆ. ಮತ್ತೊಬ್ಬ ಆಸ್ಟ್ರೇಲಿಯನ್ ಪೇಸರ್, ಆಸ್ಟ್ರೇಲಿಯನ್ ರಿಪ್ಲೇಸ್ಮೆಂಟ್, ಆಸ್ಟ್ರೇಲಿಯನ್ ಬೌಲರ್ ಟು ಆಸ್ಟ್ರೇಲಿಯನ್ ಬೌಲರ್ ರಿಪ್ಲೇಸ್ ಆಗಿದ್ದಾರೆ. ಇಲ್ಲಿ ಬೇರೆ ಯಾರನ್ನೂ ತೊಗೊಂಡಿಲ್ಲ. ಸ್ಪೆನ್ಸರ್ ಜಾನ್ಸನ್ನ ತೊಗೊಂಡಿದ್ದಾರೆ. ಈ ಹಿಂದೆ ಸ್ಪೆನ್ಸರ್ ಜಾನ್ಸನ್ ಯಾರು ಪಂಜಾಬ್ ಅವ್ರು ತೊಗೊಂಡಿದ್ದಾರೆ. ಆ ಸ್ಪೆನ್ಸರ್ ಜಾನ್ಸನ್ನ ಏನು ಅಷ್ಟು ಪರ್ಫಾರ್ಮ್ ಮಾಡೋದಕ್ಕೆ ಆಗಿರಲಿಲ್ಲ, ತೊಗೊಂಡಿದ್ದಾರೆ ನ್ಯಾಥನ್ ಅಲೀಸ್ ಜಾಗದಲ್ಲಿ. ಈಕ್ವಲ್ ಆಗಿ ಅವರು ಮ್ಯಾಚ್ ಮಾಡ್ತಾರೆ ಅಲೀಸ್ಗೆ ಅಂತ ಹೇಳೋದಕ್ಕಾಗೋದಿಲ್ಲ. ಆ ರೇಂಜಿಗೆ ಸ್ಕಿಲ್ ಇದೆ ಅಂತಲೂ ಕೂಡ ಹೇಳೋದಕ್ಕಾಗೋದಿಲ್ಲ. IPL ಸ್ಯಾಟರ್ಸಲ್ಲಿ ಅಷ್ಟೇ ಪ್ರೂವ್ ಆಗಿಲ್ಲ ಸ್ಪೆನ್ಸರ್ ಜಾನ್ಸನ್. ನೋಡೋಣ ಅವಕಾಶ ಸಿಕ್ತು ಅಂತಂದರೆ MS ಧೋನಿ ಅವರ ಗರಡಿಲಿ ಬೆಳೆದ್ರು ಅಂತಂದರೆ ಏನಾದರೂ ಚೇಂಜಸ್ ಏನಾದ್ರು ಮಾಡ್ತಾರಾ MS ಧೋನಿ ಅವ್ರಿಗೆ. ಹೇಳ್ತಾರಲ್ಲಪ್ಪ ತಲಾ ಫಾರ್ ರೀಸನ್ ಅಂತ. ಆ ಟೀಮ್ಗೆ ಹೋದವರೆಲ್ಲ ಹೇಳ್ತಾರೆ ತಲಾ ಫಾರ್ ರೀಸನ್ ಅಂತ. ಸೊ ನೋಡೋಣ ಇವರನ್ನು ಚೇಂಜ್ ಆಗ್ತಾರಾ ಅಂತ. ಅಪ್ಡೇಟ್ ನಂಬರ್ 10, ನಮ್ಮ ಮಂಗೇಶ್ ಯಾದವ್ ಅವರು ಮಾತಾಡಿದ್ದಾರೆ. ಮಧ್ಯಪ್ರದೇಶನ ಪ್ಲೇಯರು. RCB ಇವತ್ತು ಅವ್ರದ್ದು ಒಂದು ಡೆಡಿಕೇಟೆಡ್ ಆಗಿ ವಿಡಿಯೋ ರಿಲೀಸ್ ಮಾಡಿಬಿಟ್ಟಿದೆ. ಹೆಂಗಿತ್ತು ಅವರ ಅಂದರೆ ಅವ್ರ ಕ್ರಿಕೆಟಿಗೆ ಹೆಂಗೆ ಬಂದರು, ಏನು ಕತೆ, ಅವರು ಎಲ್ಲೆಲ್ಲಿಂದ ಬಂದರು, ಏನೇನೋ ಕತೆ ಅಂತ ಎಲ್ಲ ಡೀಟೇಲಾಗಿ ರಿಲೀಸ್ ಮಾಡಿದ್ದಾರೆ. ಅದರಲ್ಲಿ ಮಂಗೇಶ್ ಯಾದವ್ ಅವರು ಹೇಳಿದ್ದಾರೆ RCB ಅವ್ರನ್ನ ಪಿಕ್ ಮಾಡ್ತಾ ಇದ್ದಂಗೆ ಆ ಒಂದು ಬಿಡ್ಡು 5.20 crores ಹೋಗ್ತಾ ಇದ್ದಂಗೆ SRH ಅವರು ಬಿಡ್ ಮಾಡ್ತಿರೋ RCB ಜೊತೆಗೆ. ಸಾಕು ಗುರು SRH ಸಾಕು ನಾನು ಹೋಗ್ಬೇಕು, RCBಗೆ ಹೋಗ್ಬೇಕು ಅಷ್ಟೇ. ನನಗೆ SRHಗೆ ಹೋಗ್ಬೇಕಾಗಿಲ್ಲ. ನೀವು ಎಷ್ಟು ಬಿಡ್ ಮಾಡಿದ್ರು ಕೂಡ ನಾನು SRHಗೆ ಹೋಗ್ಬೇಕಾಗಿಲ್ಲ ಇಲ್ಲಿಂದ ಆಚೆಗೆ. ಅಂದರೆ ದುಡ್ಡು ತೊಗೊಂತಾರೆ ಇಲ್ಲ ಅಂತಲ್ಲ, ಬಟ್ ನನಗೆ ಹೋಗ್ಬೇಕಾಗಿರೋದು RCBಗೆ ಅಂತ ಅವ್ರು ಅಂದ್ಕೊಂಡಿದ್ರಂತೆ. ಆ್ಯಂಡ್ RCB ತೊಗೊಂಡಾಗ ಸಿಕ್ಕಾಪಟ್ಟೆ ಖುಷಿ ಆಗೋಗ್ಬಿಡ್ತು ಅಂತ ಅವ್ರಿಗೆ ಕುಣಿತು ಕೊಪ್ಪಳಿಸ್ಬಿಟ್ರಂತೆ. ಅವರೇ ಓಪನ್ ಆಗಿರೋದು. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್ ಇಷ್ಟ ಆಗಿದ್ದು ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಮ ವಿಡಿಯೋ ಸ್ವಲ್ಪನಾದ್ರು ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್.